ವಾಟ್ ಇಸ್ ಇಟ್ ಮೀನ್? ಅವ್ನು ಇನ್ನೋಸೆಂಟ್ ಅಂತ ಗೊತ್ತಿದ ಮೇಲೆ ಜೈಲಿಗೆ ಹಾಕಿದ್ಯಾ? ನೀನು ಚಾರ್ಜ್ ಶೀಟಲ್ಲಿ ಬಿಟ್ಟರೆಷ್ಟು ಓದಷ್ಟು. ಒಬ್ಬ ಒಳ್ಳೆ ಯುವಕನ ಒಂದ್ಸರಿ ಜೈಲಿಗೆ ಕಳಿಸಿದ ಮೇಲೆ ಈಸ್ ಗೋಯಿಂಗ್ ಟು ಬಿಕಮ್ ಎ ವಾಟ್? ನೀವೊಬ್ಬ ಯುವಕ ಸ್ಟೇಷನ್ ಅಂದರೆ ಎದುರ್ತಾ ಇರ್ತಾನೆ. ಒಂದು ಸರಿ ಎರಡು ಸರಿ ಸ್ಟೇಷನ್ಗೆ ಹೋಗಿ ಬಂದರೆ ಸ್ಟೇಷನ್ ಎದುರಲ್ಲ ಅವನು. ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಅವನು ಭಯ ಇರಲ್ಲ ಇನ್ನು. ಸ್ವಲ್ಪನಾದ್ರೂ ಪರಿಜ್ಞಾನ ಇದೆ ಅವ್ರಿಗೆಲ್ಲ. ಅಧಿಕಾರದ ಅಮಲ್ನಲ್ಲಿ, ದುಡ್ಡಿನ ಅಮಲ್ನಲ್ಲಿ ದುರಾಂಕರದಿಂದ ಮೆರಿತಾವ್ರೆ. ಇದಕ್ಕೆಲ್ಲ ಟೈಮ್ ಬರ್ತದೆ. ಪಾಪ ಪ್ರಜ್ಞೆ ತುಂಬೋಗಿದೆ, ಆಗಲೇ ಬರ್ತದೆ ಇದಕ್ಕೆಲ್ಲ. ಒಬ್ಬ ಮಂತ್ರಿ ನಿಮ್ಮ ಎದುರುಗಡೆ ಬಂದು ಅಮಾಯಕರಿಗೂ ಶಿಕ್ಷೆ ಆಗ್ಬಿಟ್ಟಿದೆ ಅಂತೇಳಿ ಏನು ಅರ್ಥ ಇದು? ಅದಕ್ಕೆ ಜವಾಬ್ದಾರಿ ಯಾರು? ಅಮಾಯಕ ಕರ್ಕೊಂಬಂದವನಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ? ಅದು ನಡೀತಾ ಇದೆ ಈಗಾಗಲೇ. ಅವ್ರ ಬಗ್ಗೆ ವಕಾಲತ್ತುಗಳು ಹಾಕ್ಕೊಂಡಿದ್ದೀವಿ. ಅವ್ರನ್ನ ಬೇಲ್ ಕೊಡ್ಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ನನ್ನ ಪ್ರಶ್ನೆ ಅದಲ್ಲ. ತಾವೇ ಹೇಳ್ತಾ ಇದ್ದೀರಿ ಮಂತ್ರಿಗಳು ನಮ್ಮ ಮುಂದೆ ಒಪ್ಕೊಂಡಿದ್ದಾರೆ ಅಮಾಯಕರಿಗೂ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಏನಿದ್ರ ಅರ್ಥ? ಅಮಾಯಕರನ್ನ ಬಳಿಕ ಹಾಕ್ತಾರಾ? ಈತ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ. ಅಮಾಯಕರನ್ನ ಜೈಲಿಗೆ ಹಾಕಿದ್ದೀವಿ ಅಂತ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕೀತ. ಅನ್ಫಿಟ್ ಟು ಬಿ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ನಮ್ಮ ಹೋರಾಟ ಇದೆ. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ನೀವು ಅಮಾಯಕರನ್ನ ಬಂಧಿಸಬೇಡಿ, ಅಮಾಯಕರಿಗೆ ಶಿಕ್ಷೆ ಕೊಡಬೇಡಿ, ಯಾರಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಮಾಡಿ. ಗಣೇಶ ಹಬ್ಬ ಅಂತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ. ನಮ್ಮ ಧಾರ್ಮಿಕ ಹಬ್ಬ. ನೀವು ಗಣೇಶನ ಕುಂಡಿಸ್ತವನ್ನೇ ಏವನ್ ಮಾಡ್ತೀರಿ ಅಂತ ಹೇಳಿದ್ರೆ ನಾವೇನು ತಿಳ್ಕೊಬೇಕು? ನಾವು ಯಾರು ಹೊರಬೇಕು? ಅಲ್ಲಿರ್ತಕ್ಕಂಥ ಶಾಸಕ ಹೊರಬೇಕು, ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೊರಬೇಕು. ನೈತಿಕತೆ ಇನ್ಯಾರು ಬರ್ತದೆ? ನೀವೇ ತೋರಿಸಿದ್ರಿ ನನ್ನ ಮೀಡಿಯಾದಲ್ಲಿ. ಪೊಲೀಸ್ನವ್ರು ಅಲ್ಲಿದ್ದಾರೆ. ಯಾರವರು? ಆರ್ಡಿನರಿ ಪೊಲೀಸ್ ಅಲ್ಲ, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನಲ್ಲಿತ್ತು. ಯಾಕೆ ಹೋಗಿ ತಡೆದಿಲ್ಲ? ಯಾರೇನು ಹೇಳಿದ್ರು? ಒಬ್ಬರು ನಮಗಿನ್ನ ಆದೇಶ ಬಂದಿಲ್ಲ. ಯಾರು ಆದೇಶ ಬರಬೇಕಾಗಿತ್ತು? ಅವ್ನು ಯಾರೋ ಸರ್ಕಾರಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾನಲ್ಲ, ಅವ್ನ ಮೊಬೈಲ್ ಚೆಕ್ ಮಾಡಲಿ. ಯಾರಿಗೆ ಫೋನ್ ಮಾಡಿದ್ದ? ಯಾರು ಆದೇಶ ಕೊಟ್ಟಿಲ್ಲ? ಗಲಾಟೆ ನಡಿ 10 ನಿಮಿಷ ಇದ್ದಂಗೆ ಹೆಂಗೆ ಆಚೆಗೆ ಹೋಯ್ತು ರಿಸರ್ವ್ ವ್ಯಾನು? 6:30ಗೆ ಒಂದು ಹೊರಗ್ದವ್ರದ್ದು ಎಲ್ಲ ಅಂಗಡಿಗಳನ್ನ ಹೆಂಗೆ ಬಾಕ್ಲು ಹಾಕಿಸ್ತಾರೆ? ಇವೆಲ್ಲ ಎವಿಡೆನ್ಸಸ್ಗಳಲ್ವಾ? ಮಾನ ಮರ್ಯಾದೆ ರಾಜೀನಾಮೆ ಕೊಡಬೇಕಿತ್ತು. ನೈತಿಕತೆ ಹೊತ್ತು ನಾನೊಬ್ಬ ಮಂತ್ರಿ ಆಗಿತ್ಕೊಂಡು ಅಮಾಯಕರಿಗೆ ಶಿಕ್ಷೆ ಆಗ್ತಾ ಇದೆ ಅಂತ ಗೊತ್ತಾಗ ನೋಡ್ಕೊಂಡು ಕೂತಿದ್ದಾರೆ ಅವರು. ಈಗ ಸರ್, ಇಡೀ ಪ್ರಕರಣದಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ PI ಸಸ್ಪೆಂಡ್ ಮಾಡಿದ್ದಾರೆ. ಇನ್ಯಾರನ್ನೂ ಟಚ್ ಮಾಡಕ್ಕೆ ಹೋಗಿಲ್ಲ. ನೋಡಿ, ಈ ಘಟನೆಗೆ ನಾನು ಇದರ ರಾಜಕಾರಣ ಮಾಡದೆ ಹೇಳ್ತಾ ಇದ್ದೀನಿ. ಸಂಪೂರ್ಣ ಹೊಣೆಗಾರಿಕೆ ಅವನದೇನೆ. ಯಾಕೆ ಅಂದರೆ 2023 ಅದೇ ಜಾಗದಲ್ಲಿ, ಅದೇ ಸ್ಥಳದಲ್ಲಿ, ಅದೇ ಟೈಮಲ್ಲಿ ಇದೇ ಗಣೇಶ ವಿಷಯಕ್ಕೆ ಅಲ್ಲಿ ಗಲಾಟೆ ಆಗಿತ್ತು. ಆತ ಆಗಲೂ ಸಹ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ತಿರ್ಗಾ ನೆಕ್ಸ್ಟ್ ವರ್ಷ, ಮುಂದಿನ ವರ್ಷ ಇದೇ ಜಾಗದಲ್ಲಿ ಮೆರವಣಿಗೆ ಅಲೋ ಮಾಡಿಬಿಟ್ಟು ನೀನೇನೂ ಕ್ರಮ ತೆಗೆದುಕೊಳ್ದೆ ಅವ್ರಿಗೆ ಬಂದೋಬಸ್ತ್ ಮಾಡದೆ ಇದೆಯಾ ಅಂದರೆ ಈ ಕಾರಣಕರ್ತ ಯಾರು? ಇದಕ್ಕೆ ಆತನ ಆದೇಶ ಕೊಟ್ಟವ್ರು ಯಾರು? ಇದು ಬಂದೋಬಸ್ತ್ ಮಾಡ್ಕೊಳ್ದೆ ಅಲೋ ಹೆಂಗೆ ಮಾಡ್ದ? ಇವ್ರ ಪ್ರಕಾರ ಗಣೇಶನ ಹಬ್ಬ ಮಾಡಬಾರ್ದ? ವರ್ಷಕ್ಕೊಂದ್ಸರಿ ಮಾಡ್ತಾರಪ್ಪ. ಇಡೀ ದೇಶ ಮಾಡುತ್ತೆ. ಸ್ವತಂತ್ರ ಪೂರ್ವದಿಂದಲೂ ಮಾಡ್ಕೊಂಬಂದಿದ್ದೀವಿ.